ಎಲ್ಲರಿಗೂ ನಮಸ್ಕಾರ. ನಮ್ಮ ಪುರಾಣ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಅನೇಕ ಜನರಿಗೆ ಬರುವ ಒಂದು ವಿಶೇಷ ಕನಸಿನ ಬಗ್ಗೆ ತಿಳಿಯೋಣ. ಕನಸಿನಲ್ಲಿ ನದಿ ಅಥವಾ ನೀರು ಕಂಡರೆ ಅದರ ಅರ್ಥವೇನು? ಅದು ಶುಭವೇ ಅಥವಾ ಅಶುಭವೇ? ಹಾಗೆಯೇ ದೇವರ ಸೂಚನೆಯೇ ಅಥವಾ ಜೀವನದಲ್ಲಿ ಬರಲಿರುವ ಬದಲಾವಣೆಯ ಸಂಕೇತವೇ ಎಂದು ತಿಳಿಯೋಣ. ಒಂದು ವೇಳೆ ಕನಸಿನಲ್ಲಿ ಶಾಂತವಾಗಿ ಹರಿಯುತ್ತಿರುವ ನೀರು ಕಾಣುವುದು, ಇದು ಅತ್ಯಂತ ಶುಭಕರ ಕನಸೆಂದು ಪರಿಗಣಿಸಲಾಗುತ್ತದೆ. ಇದು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು, ಮನಸ್ಸಿನ ಶಾಂತಿ, ಕುಟುಂಬದಲ್ಲಿ ಸಂತೋಷ ಮತ್ತು ಮುಂದಿನ ದಿನಗಳಲ್ಲಿ ಯಶಸ್ಸು ದೊರೆಯುವ ಸೂಚನೆಯಾಗಿರಬಹುದು. ನಿಮ್ಮ ಜೀವನ ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತಿದೆ ಎಂಬ ಸಂದೇಶವೂ ಕೂಡ ಈ ಕನಸಿನಿಂದ ಸಿಗುತ್ತದೆ. ಹಾಗೆಯೇ ಕನಸಿನಲ್ಲಿ ಸ್ವಚ್ಛವಾದ ಪಾರದರ್ಶಕ ನೀರು ಕಂಡರೆ ಇದು ಅತ್ಯಂತ ಶುಭಕರವಾದ ಕನಸು. ಇದು ಮನಸ್ಸಿನ ಪರಿಶುದ್ಧತೆ, ದೇವರ ಅನುಗ್ರಹ, ಉತ್ತಮ ಆರೋಗ್ಯ ಮತ್ತು ಸಕಾರಾತ್ಮಕ ಬದಲಾವಣೆಗಳ ಸೂಚನೆಯಾಗಿರಬಹುದು. ನೀವು ಕೈಗೊಂಡಿರುವ ಕಾರ್ಯಗಳು ಯಶಸ್ವಿಯಾಗುವ ಸಾಧ್ಯತೆ ಹೆಚ್ಚಿದೆ ಎಂದು ಸ್ವಪ್ನಶಾಸ್ತ್ರ ಹೇಳುತ್ತದೆ. ಹಾಗೆಯೇ ಕನಸಿನಲ್ಲಿ ಕೊಳಕು ಅಥವಾ ಮುಸುಕಾದ ನೀರು ಕಂಡರೆ ಇಂತಹ ಕನಸು ಜೀವನದಲ್ಲಿ ಕೆಲವು ಗೊಂದಲಗಳು ಅಥವಾ ಮಾನಸಿಕ ಒತ್ತಡಗಳು ನಿಮಗೆ ಇರಬಹುದು ಎಂಬುದರ ಸೂಚನೆಯಾಗಿದೆ. ಯಾವುದೇ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ನೀವು ಯೋಚಿಸಿ ಮುಂದುವರಿಯುವುದು ಉತ್ತಮ ಎಂಬ ಸಂದೇಶವೂ ಕೂಡ ಈ ಕನಸಿನಿಂದ ಸಿಗುತ್ತದೆ. ಹಾಗೆಯೇ ಕನಸಿನಲ್ಲಿ ನದಿಯಲ್ಲಿ ಸ್ನಾನ ಮಾಡುತ್ತಿರುವ ಹಾಗೆ ಕಂಡರೆ ಇಂತಹ ಕನಸು ಅತ್ಯಂತ ಶುಭಕರವಾಗಿದೆ. ಇದು ಹಳೆಯ ಕಷ್ಟಗಳು ದೂರವಾಗಿ ಹೊಸ ಜೀವನ ಆರಂಭವಾಗುವ ಸಂಕೇತದ ಕನಸಾಗಿದೆ. ಕೆಲವು ಸಾಂಪ್ರದಾಯಿಕ ನಂಬಿಕೆಗಳ ಪ್ರಕಾರ ಪಾಪಗಳ ನಿವಾರಣೆ ಮತ್ತು ದೈವಿಕ ಕೃಪೆಯ ಸೂಚನೆಯಾಗಿಯೂ ಕೂಡ ಈ ಕನಸನ್ನು ಪರಿಗಣಿಸಲಾಗುತ್ತದೆ. ಹಾಗೆಯೇ ಕನಸಿನಲ್ಲಿ ನೀವು ನದಿಯನ್ನು ದಾಟುತ್ತಿರುವ ಹಾಗೆ ಕಂಡರೆ ಇಂತಹ ಕನಸು ನಿಮ್ಮ ಜೀವನದ ಅಡೆತಡೆಗಳನ್ನು ಮೀರಿ ಯಶಸ್ಸಿನತ್ತ ಸಾಗುತ್ತಿರುವಿರಿ ಎಂಬ ಅರ್ಥವನ್ನು ನೀಡುತ್ತದೆ. ಇದು ಧೈರ್ಯ, ಆತ್ಮವಿಶ್ವಾಸ ಮತ್ತು ವಿಜಯದ ಸಂಕೇತವಾಗಿದೆ. ಒಂದು ವೇಳೆ ನೀವು ನದಿಯಲ್ಲಿ ಮುಳುಗುತ್ತಿರುವ ಹಾಗೆ ಕಂಡರೆ ಇಂತಹ ಕನಸು ನಿಮ್ಮ ಜೀವನದಲ್ಲಿ ಮಾನಸಿಕ ಒತ್ತಡ, ಆತಂಕ ಅಥವಾ ಭಾವನಾತ್ಮಕ ಸವಾಲುಗಳನ್ನು ಸೂಚಿಸಬಹುದು. ಇದು ಭಯಪಡಬೇಕಾದ ಕನಸಲ್ಲ. ನಿಮ್ಮ ಮನಸ್ಸಿಗೆ ವಿಶ್ರಾಂತಿ ನೀಡಿ ಸಮಸ್ಯೆಗಳನ್ನು ಶಾಂತವಾಗಿ ಎದುರಿಸುವಂತೆ ನೀಡುವ ಸಂದೇಶ ಎಂದು ಪರಿಗಣಿಸಬಹುದು. ಹಾಗೆಯೇ ಕನಸಿನಲ್ಲಿ ವೇಗವಾಗಿ ಹರಿಯುತ್ತಿರುವ ನದಿಯನ್ನು ಕಂಡರೆ ಇಂತಹ ಕನಸು ನಿಮ್ಮ ಜೀವನದಲ್ಲಿ ಶೀಘ್ರ ಬದಲಾವಣೆಗಳನ್ನು ಸೂಚಿಸುತ್ತದೆ. ಈ ಬದಲಾವಣೆಗಳು ಉದ್ಯೋಗ, ವ್ಯವಹಾರ, ಕುಟುಂಬ ಅಥವಾ ವೈಯಕ್ತಿಕ ಜೀವನದಲ್ಲಿ ಹೊಸ ಅವಕಾಶಗಳನ್ನು ತರಲಿದೆ ಎಂಬುದರ ಸೂಚನೆಯಾಗಿದೆ. ಹಾಗೆಯೇ ಕನಸಿನಲ್ಲಿ ಶಾಂತವಾಗಿ ಹರಿಯುತ್ತಿರುವ ನದಿಯನ್ನು ಕಂಡರೆ ಇಂತಹ ಕನಸು ನಿಮ್ಮ ಮನಸ್ಸಿನ ನೆಮ್ಮದಿ, ಕುಟುಂಬದಲ್ಲಿ ಸಂತೋಷ, ಆರೋಗ್ಯ ಮತ್ತು ಉತ್ತಮ ಭವಿಷ್ಯದ ಸಂಕೇತವಾಗಿದೆ. ನೀವು ಸರಿಯಾದ ಮಾರ್ಗದಲ್ಲಿ ಸಾಗುತ್ತಿರುವಿರಿ ಎಂಬ ಸಂದೇಶವನ್ನು ಕೂಡ ಈ ಕನಸು ನೀಡುತ್ತದೆ. ಒಂದು ವೇಳೆ ಕನಸಿನಲ್ಲಿ ಪ್ರವಾಹದ ನೀರನ್ನು ಕಂಡರೆ ಇಂತಹ ಕನಸು ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಅಥವಾ ಅನಿರೀಕ್ಷಿತ ಘಟನೆಗಳು ಸಂಭವಿಸಲಿದೆ ಎಂಬ ಸೂಚನೆಯನ್ನು ನೀಡುತ್ತದೆ. ಇಂತಹ ಕನಸು ಬಂದರೆ ಯಾವುದೇ ನಿರ್ಧಾರವನ್ನು ತಾಳ್ಮೆಯಿಂದ ತೆಗೆದುಕೊಳ್ಳಬೇಕು ಎಂಬುದನ್ನು ಸೂಚಿಸುತ್ತದೆ. ಹಾಗೆಯೇ ಕನಸಿನಲ್ಲಿ ಪವಿತ್ರ ನದಿಗಳನ್ನು ಕಾಣುವುದು ಅತ್ಯಂತ ಮಂಗಳಕರ ಕನಸೆಂದು ಪರಿಗಣಿಸಲಾಗಿದೆ. ಇದು ದೇವರ ಕೃಪೆ, ಪುಣ್ಯ, ಆಧ್ಯಾತ್ಮಿಕ ಪ್ರಗತಿ ಮತ್ತು ಕುಟುಂಬದ ಮೇಲೆ ಆಶೀರ್ವಾದವಿದೆ ಎಂಬ ಸಂಕೇತವನ್ನು ಸ್ವಪ್ನಶಾಸ್ತ್ರದಲ್ಲಿ ಹೇಳಲಾಗಿದೆ. ಹಾಗೆಯೇ ಕನಸಿನಲ್ಲಿ ನದಿಯ ದಡದಲ್ಲಿ ನೀವು ನಿಂತಿರುವ ಹಾಗೆ ಕಂಡರೆ ಇಂತಹ ಕನಸು ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವ ಸಮಯ ಸಮೀಪಿಸಿದೆ ಎಂಬ ಸಂದೇಶವನ್ನು ನೀಡುತ್ತೆ. ಹಾಗೆಯೇ ಸರಿಯಾದ ನಿರ್ಧಾರ ನಿಮ್ಮ ಭವಿಷ್ಯವನ್ನು ಉತ್ತಮಗೊಳಿಸಬಹುದು ಎಂಬ ಸೂಚನೆಯನ್ನು ಕೂಡ ಈ ಕನಸು ನೀಡುತ್ತದೆ. ಸ್ನೇಹಿತರೆ, ಪ್ರತಿಯೊಂದು ಕನಸಿನ ಅರ್ಥವು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಪರಿಸ್ಥಿತಿಗೆ ಅನುಗುಣವಾಗಿ ಬದಲಾಗಬಹುದು. ಸ್ವಪ್ನಶಾಸ್ತ್ರದಲ್ಲಿ ತಿಳಿಸಿರುವ ವ್ಯಾಖ್ಯಾನಗಳು ಸಾಂಪ್ರದಾಯಿಕ ನಂಬಿಕೆಗಳು ಮತ್ತು ಪುರಾಣಗಳ ಆಧಾರದ ಮೇಲೆ ನೀಡಲ್ಪಟ್ಟಿವೆ. ಆದ್ದರಿಂದ ಯಾವುದೇ ಕನಸನ್ನು ನೋಡಿ ಭಯಪಡುವ ಅಗತ್ಯವಿಲ್ಲ. ದೇವರನ್ನು ಸ್ಮರಿಸಿ ಸಕಾರಾತ್ಮಕ ಮನೋಭಾವದಿಂದ ಜೀವನವನ್ನು ನಡೆಸಿದರೆ ಒಳ್ಳೆಯ ಫಲಗಳು ನಿಮಗೆ ದೊರೆಯುತ್ತವೆ ಎಂದು ಸ್ವಪ್ನಶಾಸ್ತ್ರದಲ್ಲಿ ಹೇಳಲಾಗಿದೆ.
ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಪುರಾಣ, ದೇವರ ಮಹಿಮೆ ಹಾಗೂ ಸ್ವಪ್ನಶಾಸ್ತ್ರದ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಪುರಾಣ ಜ್ಞಾನ ಯೂಟ್ಯೂಬ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.